ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ನಾನು ನನ್ನ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬ ವ್ಯೂಸ್ ಹೋಗಿದ್ದಂಥ ವಿಡಿಯೋ ನನ್ನ ದೇವರ ಮನೆ ವಿಡಿಯೋ. ಸೊ ಮತ್ತೆ ನಾನು ಗ್ಯಾಪ್ ಕೊಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಮತ್ತೆ ನಾನು ನನ್ನ ದೇವರ ಮನೆ ವಿಡಿಯೋನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ದೇವ್ರ ಮನೇಲಿ ಸ್ವಲ್ಪ ಚೇಂಜಸ್ ಆಗಿದೆ, ದೇವ್ರ ಫೋಟೋ ಎಲ್ಲ. ಸೊ ಹಾಗಾಗಿ ನಿಮಗೂ ಕೂಡ ತೋರಿಸೋಣ, ಚೆನ್ನಾಗಿದೆಯಾ ಇಲ್ವಾ ನಿಮ್ಮಿಂದ ತಿಳ್ಕೊಳ್ಳೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಂಟ್ರೆನ್ಸಲ್ಲೇ ನಾನು ಬಾಗಿಲಿಗೆ ಬಂದು ಒಂದು ದೊಡ್ಡ ದೀಪಾಲೆ ಕಂಬ ಇಟ್ಟಿದ್ದೀನಿ. ಅದು ನನ್ನ ಹತ್ರ ಇತ್ತು, ಸುಮ್ಮನೆ ಹಾಗೆ ಇಟ್ಟು ಹಬ್ಬಕ್ಕೆ ತೆಗೆಯೋದ್ರಿಂದ ರೆಗ್ಯುಲರಾಗಿ ದೇವ್ರ ಮನೆ ಮುಂದೆ ಇರಲಿ ಅಂತ ಹೇಳಿ ಇಟ್ಟಿದ್ದೀನಿ. ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಗ್ರೀನ್ ಕಲರ್ ಒಂದು ಮ್ಯಾಟ್ ಕೂಡ ಹಾಕಿದ್ದೀನಿ. ಮತ್ತು ತೋರಣ ಬಂದು ಭತ್ತದ ತೋರಣ ಹಾಕಿದ್ದೀನಿ. ವಾಸ್ತು ಪ್ರಕಾರ ತುಂಬ ಒಳ್ಳೆಯದು ಅಂತಾರೆ. ಹಾಗೆ ನಾನು ತುಂಬ ಇಷ್ಟಪಟ್ಟು ದೇವ್ರ ಮನೆ ಫೋಟೋ ಕೂಡ ಚೇಂಜ್ ಮಾಡಿದ್ದೀನಿ. ದೊಡ್ಡ ತಿಮ್ಮಪ್ಪ LED ಫೋಟೋ ಇಟ್ಟಿದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು. ತುಂಬ ದಿನದಿಂದ ಅನ್ಕೊತಾ ಇದ್ದೆ, ನಮ್ಮ ಹಸ್ಬೆಂಡ್ ಮನೆ ದೇವರು ತಿರುಪತಿ ಆಗಿದ್ದರಿಂದ ನನಗೆ ತಿರುಪತಿ ಫೋಟೋ ಇಡಬೇಕು ಅಂತ. ಸೊ ಫೈನಲಿ ಅದನ್ನು ಕೂಡ ತೊಗೊಂಡು ಬಂದಿಟ್ಟೆ. ಅದ್ರ ಮೇಲೆ ಚಿಕ್ಕದಾಗೆ ನಮ್ಮ ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ ಫೋಟೋ ಕೂಡ ಇಟ್ಟಿದ್ದೀನಿ. ಎಷ್ಟೇ ಸಿಂಪಲ್ಲಾಗಿ ಇಟ್ಕೊಳ್ಳೋಣ ಅಂತ ತುಂಬ ಫೋಟೋಗಳನ್ನ ತೆಗೆದಿದ್ದೀನಿ. ಅದರ ಜೊತೆ ಪುಟ್ಟದಾಗೆ ಕಳಶ, ಮಾಮೂಲಿ ಒಂದು ಚಿಕ್ಕ ಗಣೇಶನ ವಿಗ್ರಹ ಮತ್ತು ರಾಯರದಿರಬೇಕು. ಜೊತೆಯಲ್ಲಿ ಕೃಷ್ಣ ನಾನು ತುಂಬ ಇಷ್ಟಪಟ್ಟು ಪೂಜೆ ಮಾಡೋದ್ರಿಂದ ಸಣ್ಣದಾಗಿ 2 ದೀಪ, ಅರಿಶಿನ ಕುಂಕುಮದ ಬಟ್ಲು, ಕಾಮಾಕ್ಷಿ ದೀಪ ಇಟ್ಟಿದ್ದೀನಿ. ಮತ್ತು ನಾನು ತುಂಬ ಇಷ್ಟಪಟ್ಟು ಪೂಜೆ ಮಾಡೋ ದೇವರಲ್ಲಿ ಸಾಯಿಬಾಬಾ ಕೂಡ ಒಂದು. ಈ ವಿಗ್ರಹ ನನ್ನ ಹತ್ರ ತುಂಬ ವರ್ಷದಿಂದ ಇದೆ, ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದ ಇದೆ. ಸೊ ಹಾಗಾಗಿ ಅದನ್ನು ಯಾವಾಗೂ ಪೂಜೆ ಮಾಡ್ತೀನಿ. ಇವಾಗ ನಾನು ತುಂಬ ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆಯಿಂದ ಚಿಕ್ಕ ಫೋಟೋ ಇತ್ತು, ಬಟ್ ಇವಾಗ ಯಾಕೋ ನನಗೆ ತುಂಬ ರಾಯರದ್ದು ಪೂಜೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಅದು ಎಲ್ಲರಿಗೂ ಸಿಗಲ್ಲ. ಯಾರಿಗೆ ರಾಯರ ಕೈಯಲ್ಲಿ ಪೂಜೆ ಮಾಡಿಸ್ಕೋಬೇಕು ಅಂತ ಅನಿಸುತ್ತೋ ಅವ್ರಿಗೆ ಮಾತ್ರ ಅವಕಾಶ. ಸೊ ಹಾಗಾಗಿ ರಾಯರಿಗೆ ಅಂತ ಸಪ್ರೇಟಾಗಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ದೀಪ ಎಲ್ಲ ಇಟ್ಟು, ಮತ್ತು ನಾವು ದಾಸಪ್ಪನಾಗಿರೋದ್ರಿಂದ ಭಾನುವಾಸಿ ಜಾಗಟೆ ಎಲ್ಲ ಇಡಬೇಕು. ಸೊ ಅದನ್ನು ಇಟ್ಟಿದ್ದೀನಿ. ಸೊ ಒಂದು ಓವರ್ ಆಲ್ ಲುಕ್ನ ನೋಡಿ. ಮತ್ತು ನಮ್ಮ ದೇವ್ರ ಮನೇಲಿ ವಿಂಡೋ ಕೂಡ ಇದೆ. ತುಂಬ ಜನ ಹೇಳ್ತಾರೆ ವಾಸ್ತು ಪ್ರಕಾರ ಬೆಳಕು ದೇವ್ರ ಮನೆ ಒಳಗಡೆ ಬೀಳಬೇಕು ಅಂತ. ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಕೂಡ ನಮ್ಮ ಮನೆ ದೇವ್ರ ಮನೇಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಿನಿಮಲ್ಲಾಗೆ ದೇವ್ರ ಮನೇನ ಜೋಡಿಸ್ಕೊಂಡಿದ್ದೀನಿ. ಮೇಲ್ಗಡೆ ಬಾಗಿಲಿಗೆ ಭತ್ತದ ತೋರಣ ಕೂಡ ಹಾಕಿದ್ದೀನಿ. ಅದು ಒಂಥರ ಟ್ರೆಡಿಷ್ನಲ್ ಲುಕ್ ಕಾಣಿಸುತ್ತೆ ನನ್ನ ದೇವ್ರ ಮನೆಗೆ ಅಂತ. ಸೊ ಹೇಗಿದೆ ನನ್ನ ದೇವ್ರ ಮನೆ ವಿಡಿಯೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಮುಂದೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್, ನಾನು ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ನಿಮ್ಗೇನಾದರೂ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಥವಾ ಏನಾದರೂ ಇಲ್ಲಿ ಚೇಂಜಸ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.